ವಿಷ್ಣು ಸಹಸ್ರನಾಮದ 70ನೇ ಶ್ಲೋಕಕ್ಕೆ ಬಂದ್ಬಿಟ್ಟಿದೀವಿ. ಆಗ್ಲೇ ನಾವು ಹಾಗೆ ಜ್ಯೇಷ್ಠ ನಕ್ಷತ್ರದ 2ನೇ ಪಾದದವರ ಗುಣಲಕ್ಷಣಗಳು ಏನೇನು ತಿಳಿಸ್ಕೊಡ್ತೀರಾ? ಖಂಡಿತ. ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ಸಾಕಷ್ಟು ಜನಕ್ಕೆ ಬುದ್ಧಿವಂತರು ಅಂತ ಹೇಳೋರು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರು ಅಂತ. ಯಾಕೆಂದ್ರೆ ಅವರಲ್ಲಿರ್ತಕ್ಕಂಥ ಐಡಿಯಾ ಗುಣಗಳು ಹೇಗೆ ಅಂದ್ರೆ ಜೀವನದಲ್ಲಿ ಬದುಕಬೇಕು, ಬೈ ಹುಕ್ ಆರ್ ಕ್ರುಕ್, ಹೇಗಾದ್ರೂ ಸರಿ ಬದುಕೋಣ ಅನ್ನೋದೇ ಬಹಳ ಜೀವನ. ಇವರಲ್ಲಿ ರೊಮ್ಯಾಂಟಿಕ್ ಫಿಗರ್ಸ್ ಅಂತ ಕರಿತೀವಲ್ಲ, ಹಾಗೆ ಜೀವನದಲ್ಲಿ ಇವರು ಬರೀ ಅಲಂಕಾರ ವಸ್ತುಗಳ ಮೇಲೆ ಪ್ರೀತಿ ವ್ಯಾಮೋಹ. ಮಣೆ ಹಾಕ್ತಾರೆ ಅಂದ್ರೆ ಹೇಗೆ ಅಂದ್ರೆ ಮುಖ ನೋಡಿ ಮಣೆ ಹಾಕ್ತಾರೆ. ಜ್ಯೇಷ್ಠ ನಕ್ಷತ್ರದವ್ರ ಗುಣವೇ ಹಾಗೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಇವ್ರುಗಳು ಹೇಗೆ ಅಂದ್ರೆ ಜ್ಯೇಷ್ಠ ನಕ್ಷತ್ರದವ್ರನ್ನ ಯಾರಾದ್ರೂ ಹೋಲಿಸ್ಕೋಬೇಕು ಅಂದ್ರೆ ಅದನ್ನ ಹಠ ಸಾಧಿ ಹೋಲಿಸ್ಕೊಳ್ಳೋವರೆಗೂ ಬಿಡಲ್ಲ. ಆದ್ರೆ ಮಧ್ಯದಲ್ಲಿ ಕೈ ಕೊಟ್ಬಿಡ್ತಾರೆ. ಯಾವುದು ತಿಳ್ಕೊಳ್ಳಿ, ಅರ್ಧಂಬರ್ಧ ಕೆಲಸ ಮಾಡೋ ಜ್ಯೇಷ್ಠ ನಕ್ಷತ್ರದವರು ಸಾಧಾರಣವಾಗಿ ಯಾವುದೋ ಒಂದು ಅವರಲ್ಲಿರ್ತಕ್ಕಂಥ ಒಂದು ಗುಣ ಏನು ಅಂದ್ರೆ ಒಬ್ರಿಗೊಬ್ರು ಶತ್ರುಗಳಾಗ್ಬಿಡ್ತಾರೆ. ಒಳ್ಳೆ ಜನನೇ ಶತ್ರುಗಳಾಗ್ಬಿಡ್ತಾರೆ. ಸಡನ್ ಆಗಿ ಒಳ್ಳೆಯವರಾಗಿರ್ತಕ್ಕಂಥವ್ರು ಕೆಟ್ಟವ್ರು ಯಾಕಾಗ್ತಾರೆ? ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿನೇ ಹಾಗೆ. ಅದರಲ್ಲಿ ಏನಾಗುತ್ತೆ ಒಂದು ತಿಳ್ಕೊಳ್ಳಿ, ಯಾವತ್ತಿದ್ರೂ ವೃಶ್ಚಿಕ ರಾಶಿ ಕುಜನ ಮನೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ನೀಚವಾಗಿರ್ತಕ್ಕಂಥದ್ದು, ದುಡ್ಡಿನ ಆರ್ಥಿಕ ಪರಿಸ್ಥಿತಿ ಯಾವತ್ತೂ ಕಮ್ಮಿ ಇರುತ್ತೆ ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಜ್ಯೇಷ್ಠ ನಕ್ಷತ್ರ 2ನೇ ಪಾದದವ್ರಿಗೆ ಮತ್ತು 4ನೇ ಪಾದದವ್ರಿಗೆ ದುಡ್ಡು ವ್ಯಾಮೋಹ ಸ್ವಲ್ಪ ಮಟ್ಟಿಗೆ ಅಲ್ಲ, ದುಡ್ಡೇ ನಿಮಗೆ ಕಮ್ಮಿ ಆಗಿರುತ್ತೆ. ಇನ್ನು ವ್ಯಾಮೋಹ ಜಾಸ್ತಿ ಇಟ್ಕೊಂಡ್ರು ಬರೋದೆಷ್ಟೋ ಅಷ್ಟೇನೆ. ನೀವು ಇನ್ನೊಂದು ತಿಳ್ಕೊಳ್ಳಿ, ಯಾವತ್ತು ದುಡ್ಡಿದ್ದಾಗ ಫಸ್ಟ್ ಕ್ಲಾಸ್ ಆಗಿ ಮೆರೆದು ಬಿಡ್ತೀರಾ, ಅಲಂಕಾರ ಪ್ರಿಯವಾಗಿ ಧಾರಾಳವಾಗಿ ಇದ್ದು ಬಿಡ್ತೀರಾ, ಸಂತೋಷವಾಗಿ ಇದ್ದು ಬಿಡ್ತೀರಾ, ಸಂತೋಷ. ಆದ್ರೆ ಸೇವಿಂಗ್ಸ್ ಇಲ್ಲದೆ ಇದ್ರೆ ನಾಳೆ ದಿವಸ ಏನ್ ಮಾಡ್ತೀರಾ? ಬೀದಿಗೆ ಬಂದ್ಬಿಡ್ತೀರಾ. ಬೇರೆಯವರು ಉಪಯೋಗಿಸ್ಕೊಂಡು ನಿಮ್ಮನ್ನ ಬೀದಿಗೆ ತಂದ್ಬಿಡ್ತಾರೆ. ಜ್ಯೇಷ್ಠ ನಕ್ಷತ್ರದವರು ಡೈರೆಕ್ಷನ್ ಮಾಡೋದಲ್ಲೇ ಇರ್ತಾರೆ. ಅಂದ್ರೆ ಏನೋ, ನಾನು ಇನ್ನೊಬ್ಬನು ಡೈರೆಕ್ಟ್ ಮಾಡಬೇಕು, ಫಿಲ್ಮು ಡೈರೆಕ್ಟ್ ಮಾಡಬೇಕು, ಜೀವನಾನು ಡೈರೆಕ್ಷನ್ ನನ್ನ ಕೈಲೇ ನಡಿಬೇಕು ಅನ್ನೋ ರೀತಿ ಆಗ್ತಿರ್ತಾರೆ. ಇದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥ ನಾವು ಆ ಭಗವಂತನ ಕೃಪಾ ಕಟಾಕ್ಷ ವಿಷ್ಣು ಸಹಸ್ರನಾಮದಲ್ಲಿ ಈ ಶ್ಲೋಕವನ್ನ ಜ್ಯೇಷ್ಠ ನಕ್ಷತ್ರ 2ನೇ ಪಾದದವ್ರು ಹೇಳ್ಕೊಂಡ್ರೆ ಅಬ್ಬಬ್ಬಾ ಸ್ವಲ್ಪ ಮಟ್ಟದಾದ್ರೂ ಸಂತೋಷ. ಏನಂತೀರಾ ಅಲ್ವಾ? ಆ ಸಂತೋಷವಾಗಿರ್ತಕ್ಕಂಥ ವಿಚಾರದಲ್ಲಿ ಇವತ್ತಿನ ದಿವಸ ಏನ್ ಮಾಡ್ಬೇಕು ನಾವು? ಭಗವಂತ ಸಾಕ್ಷಾತ್ ಶ್ರೀಮನ್ನಾರಾಯಣನ್ ಕರೆದು ಬಿಡೋಣ. ತದನಂತರ ಶ್ಲೋಕಕ್ಕೂ ಹೋಗೋಣ. ಜ್ಯೇಷ್ಠ ನಕ್ಷತ್ರದ 2ನೇ ಪಾದದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಮಹಾವಿಷ್ಣುವನ್ನು ಸ್ವಾಗತಿಸಿದ್ದೀವಿ. ಜ್ಯೇಷ್ಠ ನಕ್ಷತ್ರದವರು ಸಾಧಾರಣವಾಗಿ ಮಹಾವಿಷ್ಣು ಬುಧಪ್ರಿಯ ಅಂತ ಹೇಳಿ ಯಾವತ್ತೂ ಇಟ್ಕೋಬೇಕು, ಜ್ಞಾಪಕ ಇಟ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರದವರು ಗಣಪತಿಯನ್ನ ಯಾವತ್ತೂ ವಂದಿಸ್ತಾ ಇರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತಿದ್ರು ಶನಿ ನಿಮ್ಮ ಜೊತೆನೇ ಇರ್ತಾನೆ ಅಂದ್ರೆ ಹುಷಾರಾಗಿರ್ಬೇಕು ಅಂದ್ರೆ ಅದಕ್ಕೆ ಮಹಾವಿಷ್ಣು ಗಣಪತಿನ ಜೊತೆಗೆ ಇಟ್ಕೋಬೇಕು. ನೀರಿನಿಂದ ನಿಮಗೆ ಸಾಕಷ್ಟು ಭಯ ಇರುತ್ತೆ, ನೀರಿನಿಂದ ದೂರ ಇರಿ. ನೀರಿನಿಂದಾನೇ ನಿಮ್ಗೆ ಅಪವಾದ, ನೀರಿನಿಂದಾನೇ ಅಪಘಾತಗಳು. ಏನು ಅಂದ್ರೆ ನೀರಿನಿಂದ ಅಪವಾದ ಅಂದ್ರೆ ಹೇಗೆ ಬರುತ್ತೆ? ಪ್ರತಿಯೊಬ್ರು ನೀರ ಹತ್ರ ಹೋಗಿ ಬನ್ನಿ. ಅಕಸ್ಮಾತ್ ಜ್ಯೇಷ್ಠ ನಕ್ಷತ್ರದವರು ಸಾಧಾರಣ ನೀರ ಹತ್ರ ಹೋಗಿ ಬಂದ ತಕ್ಷಣ ಏನಾದ್ರೂ ಯಾರನ್ನಾದ್ರೂ ಬೈಸ್ಕೊಂತಾರೆ. ನೀರ್ ಹತ್ರ ತುಂಬಾ ಹೊತ್ತು ಇವರು ಅಕಸ್ಮಾತ್ ಇದ್ದ ಪಕ್ಷದಲ್ಲಿ ಯಾವತ್ತಿದ್ರು ತಿಳ್ಕೊಳ್ಳಿ, ಬೇಗ ಸ್ನಾನಗಳು ಮಾಡಲ್ಲ, ಗಂಟೆಗಟ್ಟಲೆ ಸ್ನಾನ ನೀರು ಹಾಕೊಂತಾನೆ ಇರ್ತಾರೆ. ನೀರನ್ನ ಖರ್ಚು ಮಾಡೋ ಅಷ್ಟು ಇವರು ಯಾವ ಕಾಲಕ್ಕೂ ಬೇರೆಯವ್ರು ಖರ್ಚು ಮಾಡಲ್ಲ ಅಂತ. ಸಾಧಾರಣವಾಗಿ ನೀರನ್ನ ಬಹಳ ಚೆನ್ನಾಗಿ ಖರ್ಚು ಮಾಡ್ತಾರೆ. ಖರ್ಚು ವ್ಯಯನೂ ಹಾಗೆ ಇರುತ್ತೆ. ಜೊತೆಗೆ ಇವರು ಸ್ವಲ್ಪ ಮಟ್ಟಿಗೆ ಸಾಲ ಅಂತ ಹೇಳಿ ಚಿಕ್ಕ ಹಳ್ಳಗಳನ್ನ ಸಾಲಗಳನ್ನ ಮಾಡ್ಕೊಂಡು ದೊಡ್ಡದಾಗಿ ಬಂದಿರೋ ಪರ್ವತ ಯಾವ ಕಾಲಕ್ಕೆ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಅದಕ್ಕೆ ಹೇಳೋದು, ಸೇವಿಂಗ್ಸ್ ಇಲ್ಲದೆ ಜೀವನ ಮಾಡಬೇಡಿ. ಯಾವತ್ತಿದ್ರು ಜ್ಯೇಷ್ಠ ನಕ್ಷತ್ರಕ್ಕೆ ಆ ಸಾಲ ಅನ್ನೋದು ಜೊತೆಲೇ ಇರುತ್ತೆ. ವೃಷಭ ರಾಶಿಯನ್ನ ನೋಡ್ತಾ ಇರ್ತೀರಾ, ದುಡಿದ್ರೇನೇ ನಿಮ್ಮ ಜೀವನ. ನೀವು ಕೂತ್ಕೊಂಡ್ರೆ ದುಡ್ಡು ಬರೋದೇ ಇಲ್ಲ. ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಬರುತ್ತೆ ಅಂತ ಬಹಳ ಜನ ಅನ್ಕೊಂಡಿರಾ, ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ ಅನ್ಕೊಂಡಿದ್ದೀರಾ. ಖಂಡಿತ ಇಲ್ಲ. ನೀವು ಇವತ್ತು ಮಾಡಬೇಕಾ ದುಡ್ಡು, ದುಡಿಲೇಬೇಕು. ನಾಳೆ ಮಾಡಬೇಕಾ ದುಡ್ಡು, ಮತ್ತೆ ದುಡಿಬೇಕು. ಎತ್ತಿನ ತರ ದುಡಿತಾನೇ ಇರಬೇಕು. ಇದೇ ನಿಮ್ಮ ಹಣೆ ಬರ. ವೃಶ್ಚಿಕ ರಾಶಿ ಆಗಿರತಕ್ಕಂಥ ನೀವು ಪಾತಾಳ ಲೋಕದಲ್ಲಿರ್ತಕ್ಕಂಥ ನಿಧಿ ಅಂದ್ರೆ ಗೊತ್ತೇ ಇಲ್ಲದೆ, ಯಾವ ಅನ್ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ವಿಶೇಷವಾಗಿ ಸಡನ್ ಆಗಿ ಬರ್ತಕ್ಕಂಥ ಆಸ್ತಿ, ಎಲ್ಲೋ ತಾತನ್ ಮುತ್ತಾತಂದೋ ಅಥವಾ ಯಾರೋ ಅಜ್ಜಿ ತಾತಂದೋ ಎಲ್ಲೋ ಇದ್ದಿದ್ರಲ್ಲಿ ಸ್ವಲ್ಪ ದುಡ್ಡಾದ್ರೂ ಬರ್ಬೋದು, ಇಲ್ಲ ಭೂಮಿ ಆದ್ರೂ ಬರ್ಬೋದು, ಇಲ್ಲ ಆಸ್ತಿ ಆದ್ರೂ ಬರ್ಬೋದು. ಇದು ಬರೋದು ಗ್ಯಾರಂಟಿ. ಆದರೆ ಬಂದಿರತಕ್ಕಂಥದ್ದು ಉಳಿಸ್ಕೋಬೇಕಾದ್ದು ಕರ್ತವ್ಯ. ನಿಮ್ಮಲ್ಲಿ ಏನು ಅಂದ್ರೆ ಅತಿ ಶೀಘ್ರದಲ್ಲಿ ತಾಯಿನ, ಅತಿ ಶೀಘ್ರದಲ್ಲಿ ತಂದೆನ ಬೇಗ ಕಳ್ಕೊಂಡ್ಬಿಡ್ತೀರಾ. ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ಈ ಜ್ಯೇಷ್ಠ ನಕ್ಷತ್ರದವರು. ಜ್ಯೇಷ್ಠ ನಕ್ಷತ್ರ 4ನೇ ಪಾದ ಫಲ. ಇಷ್ಟೆಲ್ಲ ಇರತಕ್ಕಂಥದಕ್ಕೆ ಪರಿಹಾರ ಯಾರೋ? ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ಅಭಿರಕ್ಷತು ವನಮಾಲಿ ಗದೇಶಾಂಗಿ ಶಂಕಿ ಚಕ್ರಿ ಚರಂದಕ್ಕಿ. ಬನ್ನಿ ನೋಡೋಣ ಆ ಶ್ಲೋಕವನ್ನ. ಕಾಮದೇವಃ ಕಾಮಪಾಲಃ ಕಾಮೀಕಾಂತಃ ಕೃತಾಗಮಃ ಅನಿರ್ದೇಶ್ಯ ವಪುರ್ವಿಷ್ಣುರ್ವೀರೋನಂತೋ ಧನಂಜಯಃ ಕಾಮದೇವಃ ಕಾಮಪಾಲಃ ಕಾಮೀಕಾಂತಃ ಕೃತಾಗಮಃ
ಅನಿರ್ದೇಶ್ಯ ವಪುರ್ವಿಷ್ಣುರ್ವೀರೋನಂತೋ ಧನಂಜಯಃ. ಇವರಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಸಾಧಾರಣವಾಗಿ ಕಾಮ ಕಾಮ ಅಂತ ಕೇಳಿದಾಗ ನಾನು ಏನು ಹೇಳಿದೆ, ಅಪೇಕ್ಷೆಗಳು ಲವ್ಗಳು ಜಾಸ್ತಿ ಅಂತ. ಇವ್ರು ಹುಡ್ಕೊಂಡು ಹೋಗೋ ಹುಡುಗಿರು ಕೈಗೆ ಸಿಗಲ್ಲ, ಏನು ಮಾಡ್ತೀರಾ, ಕೊನೆ ಕಾಲಕ್ಕೆ ಯಾರಿಗೋ ಹಳ್ಳಕ್ಕೆ ಬೀಳ್ತಾರೆ. ವಿದ್ಯಾ ಹಳ್ಳಕ್ಕೆ ತೋಳ ಹಳ್ಳಕ್ಕೆ ಬಿತ್ತು ಅಂತ. ಹೀಗೆ ಜೀವನ ಆ ತೋಳಕ್ಕೆ ಎಷ್ಟು ಮಟ್ಟಿಗೆ ಅಂದರೆ ಡಾಮಿನೇಷನ್. ಜ್ಯೇಷ್ಠ ನಕ್ಷತ್ರ ಹಣೆ ಬರನೇ ಡಾಮಿನೇಷನ್ ಡಾಮಿನೇಷನ್ ಡಾಮಿನೇಷನ್. ಯಾರು ಡಾಮಿನೇಷನ್ ಮಾಡ್ತಾರೆ? ಹುಡುಗಿ ಜ್ಯೇಷ್ಠ ನಕ್ಷತ್ರ ಆದರೆ ಹುಡುಗ ಡಾಮಿನೇಷನ್ ಮಾಡ್ತಾನೆ, ಹುಡುಗ ಜ್ಯೇಷ್ಠ ನಕ್ಷತ್ರ ಹುಡುಗಿ ಗ್ಯಾರಂಟಿ ಡಾಮಿನೇಷನ್. ಬರೆದಿಟ್ಕೊಂಬಿಡಿ. ಆದರೆ ಏನು ಅಂದರೆ ಆ ಡಾಮಿನೇಷನ್ ಎಲ್ಲಿವರೆಗೂ ಅಂದರೆ ಇವ್ರನ್ನ ಸತಾಯಿಸ್ತಾರೆ. ಗಂಡಸರಾದರೆ ಜ್ಯೇಷ್ಠ ನಕ್ಷತ್ರದವ್ರಿಗೆ ಹೆಂಡತಿಯರು ಸತಾಯಿಸ್ತಾರೆ. ಅದು ತಗೊಂಬ, ಇದು ತಗೊಂಬ, ಇದು ಮಾಡು, ಅದು ಮಾಡು, ಹಾಗೆ ಮಾಡಲೇಬೇಕು, ಇದು ದುಡ್ಡು ತಗೊಂಬ, ಇಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಲ್ಲೇ ಹಾಕಬೇಕು, ಇದು ಮಾಡಲೇಬೇಕು, ಇದು ತರಲೇಬೇಕು. ಏನು ಡಿಮ್ಯಾಂಡು. ಅದೇ ರೀತಿ ಅಕಸ್ಮಾತ್ ಹುಡುಗಿ ಜ್ಯೇಷ್ಠ ನಕ್ಷತ್ರ ಹುಡುಗರು ಗಂಡಸರು ಏನು ಮಾಡ್ತಾರೆ, ಹೋಗಮ್ಮ ತಗೊಂಬ, ಅದು ಮಾಡಿ, ದುಡ್ಡು ತಗೊಂಬ, ಏನು ಪ್ರಯೋಜನ ಇಲ್ಲ ತಂದಿರೋದು, ಏನು ಮಹಾ ಸಾಲ್ತೆ, ಆಗಲ್ಲ, ದುಡಿ ಅವಳನ್ನ ಅಡುಗೆ ಮನೆ ಬಿಟ್ಟೆ ಕಳಿಸಲ್ಲಪ್ಪ. ಅದೇನು ನನ್ನ ಹೆಂಡತಿ ತ್ರಿಪುರ ಸುಂದರಿ, ಇನ್ಯಾವನು ಹೊತ್ಕೊಂಡ್ಬಿಟ್ರೆ ಹೆಂಡತಿನ ಹೆಂಗೆ ಹೀಗಿಟ್ಕೊಂಡು ಮುಸ್ಕಾಕೊಂಬರೆ ಅಷ್ಟೆಲ್ಲ ತೋರಿಸ್ಬೇಡ, ಸರಿ ಯಾವ ಜೊತೆಲೆ ಇಟ್ಕೊಂಡ್ಬಿಡು, ಎಲ್ಲ ಓಡೋದ್ರೆ ಆ ಒಂದು ಪ್ರೀತಿನೋ ಇನ್ಫೀರಿಯಾರಿಟಿನೋ ಗೊತ್ತಿಲ್ಲ, ಸುಪೀರಿಯಾರಿಟಿ ಕಾಂಪ್ಲೆಕ್ಸೇ ಇಲ್ಲ ಜ್ಯೇಷ್ಠ ನಕ್ಷತ್ರದವರಿಗೆ. ಇದೆಲ್ಲ ಸ್ವಲ್ಪ ಮಡಿಗೆ ಎಲ್ಲನೂ ತಿಳ್ಕೊಂಡು ತಿಳಿ ಮಾಡ್ಕೋಬೇಕಾದ್ರೆ 1 2 3 4 ಪಾದಗಳು ಯಾವತ್ತೂ ತಿಳ್ಕೊಳ್ಳಿ. ಜೀವನದಲ್ಲಿ ಪ್ರತಿಯೊಂದು ಜ್ಯೇಷ್ಠ ನಕ್ಷತ್ರ ಇವತ್ತಿನ 2ನೇ ಪಾದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜ್ಞಾಪಕ ಇಟ್ಕೊಳ್ಳಿ, ಎಂದಿನ ಕಾಲದಲ್ಲೂ ವಿಷ್ಣು ಅಂತ ಪ್ರತಿ ಬುಧವಾರ ಶನಿವಾರ ಮಹಾವಿಷ್ಣು ಅಥವಾ ಶ್ರೀಮನ್ನಾರಾಯಣ ಮಲಗಿರ್ತಕ್ಕಂಥವನಿಗೆ ತುಳಸಿ ಎತ್ಕೊಂಡೋಗಿ ಕೊಡಿ, ನಮಸ್ಕಾರ ಮಾಡ್ಕೊಳ್ಳಿ. ಪ್ರತಿದಿನ ಬಿಳಿ ಎಕ್ಕದ ಹೂವು 2 ವಿಶೇಷವಾಗಿರೋದು ಗಣಪತಿಗಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ನೀವು ಯಾವತ್ತಿದು ತಿಳ್ಕೊಳ್ಳಿ, ಬಂಗಾರವನ್ನು ದೇಹದ ಮೇಲೆ ಧರಿಸ್ಬೇಕು. ಸಾಧಾರಣವಾಗಿ ನಿಮಗೆ ಬಂಗಾರ ಆಗ್ಬರಲ್ಲ, ಆದರೂ ದೇಹದ ಮೇಲೆ ಧರಿಸಿದ್ರೆ ನಿಮ್ಗೆ ಆ್ಯಕ್ಚುಲಿ ಏನು ಅಂದರೆ ಯಾವ ಕಾಲಕ್ಕೂ ದೇಹದ ಮೇಲೆ ಒಡವೆಗಳ ಹಾಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆದರೂ ಒಂದು ಬಂಗಾರವನ್ನು ದೇಹದ ಮೇಲೆ, ಬಂಗಾರದ ನೀರು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪನಾದರೂ ನೀರು ಬೀಳಲಿ ಅಂತ ಹೇಳ್ತೀವಲ್ಲ, ಹಾಗೆ ಬಿದ್ದರೆ ಉತ್ತಮೋತ್ತಮ ಅಂತ ಮುಖಾಂತರ ಹಾರಿಸ್ತೀವಿ. ಗುರುಜಿ, ಜ್ಯೇಷ್ಠ ನಕ್ಷತ್ರದ 2ನೇ ಪಾದದವರು ಕಷ್ಟಜೀವಿಗಳೇ, ಆದ್ರೆ ಈ ಒಂದು ಕಷ್ಟದಿಂದ ಹೊರಬರ್ಲಿಕ್ಕೆ ವಿಷ್ಣು ಅಷ್ಟೇ ಸಹಕರಿಸ್ತಾನೆ ಅಂತ ಕೂಡ ಹೇಳ್ತಿದ್ರಿ. ಬಹಳಷ್ಟು ಜನ ಅವ್ರನ್ನ ತುಳಿತಾನೆ ಇರ್ತಾರೆ, ಸ್ವಲ್ಪ ನೀರಿನಿಂದ ದೂರವಿರಿ ಅಂತ ಕೂಡ ಹೇಳಿದ್ದೀರಾ.